ಡಿಫ್ರೆನ್ಸ್ ಹೆಂಗೆ ಗೊತ್ತಾ? ಲಾಸ್ಟ್ ಬೆಂಚರ್ಸ್ಗೆ ಟಾಪರ್ಸ್ಗೆ ಇಲ್ಲೇ ಲಿಸ್ಟ್ ಮಾಡಿದೆ ನೋಡ್ರಿ. ಚಿಲ್ ಇರ್ತಾರೆ ಆಲ್ ಟೈಮ್ ಅವರು ಲಾಸ್ಟ್ ಬೆಂಚರ್ಸ್. ಎಕ್ಸಾಮ್ ಟೈಮ್ ಬಂದರೆ ಬೆಂಕಿ. ಮೋಟಿವೇಶನ್ ಅಂದರೆ ಅಂಜಿಕೆ ಒಂದೇ ಲಾಸ್ಟಿಗೆ. ರಿಸೋರ್ಸಸ್ ಅಂದರೆ ನೋಟ್ಸ್ ಇಸ್ಕೊಂಡಿರ್ತಾರೆ ಟೀಚರ್ಸ್ ಹತ್ರ, ಫ್ರೆಂಡ್ಸ್ ಹತ್ರ, ಅದು ರೆಫರ್ ಮಾಡ್ತಾರೆ. ಅದೇ ಟಾಪರ್ಸ್ ಆದರೆ ಎಕ್ಸಾಮ್ ಟೈಮಿಗೆ ಆರಾಮಾಗಿರ್ತಾರೆ, ಸ್ವಲ್ಪ ಲೀಜರ್ ಇದ್ದಾಗ ಆರಾಮಾಗಿರ್ತಾರೆ. ಆದರೆ ಎಲ್ಲ ಟೈಮ್ ಟೆನ್ಷನ್ ಗಿರಾಕಿಗಳವರು. ಅವ್ರಿಗೆ ಮೋಟಿವೇಶನ್ ಅಂದರೆ ಅವ್ರದ್ದು ಆಂಬಿಷನ್ ಇರ್ತೈತಿ, ನಾನು ಸ್ಕೋರ್ ಮಾಡ್ಬೇಕು, ನಾನು ಟಾಪರ್ ಆಗಬೇಕಂತ, ಅಥವಾ ಯಾವುದೊಂದು ಕಾಲೇಜಿಗೆ ಸೇರ್ಬೇಕು, ಸೊ ನಾನು ಒಳ್ಳೆ ಸ್ಕೋರ್ ಮಾಡಲೇಬೇಕು. ದಟ್ ದೇ ಹ್ಯಾವ್ ದಿರ್ ಆಂಬಿಷನ್. ಆ್ಯಂಡ್ ಆಲ್ಸೋ ಅವ್ರದ್ದು ರಿಸೋರ್ಸಸ್ ಸಿಕ್ಕಾಪಟ್ಟೆ ಇರ್ತಾವೆ. ಬೋರ್ಡಿಂದ ವೆಬ್ಸೈಟಿಂದ ತಗೊಂಡಿರ್ತಾರೆ, ಫಿಸಿಕ್ಸ್ ಫಾರ ಜಾಯ್ನ್ ಆಗಿರ್ತಾರೆ, ಅವ್ರ ಹತ್ರ ಸೆಲ್ಫ್ ಮೇಡ್ ನೋಟ್ಸ್ ಇರ್ತಾವ. ದೇ ವರ್ಕ್ ರಿಯಲಿ ವೆಲ್. I appreciate both of the students. Trust me. Because I have seen both of them, success comes to anyone. But one thing is that last benches, toppers annake differentiation annaginta, one thing that becomes is what kind of human they are. And ಅವ್ರ ಹತ್ರ ಝೀಲ್ ಎಷ್ಟಿದೆ, ನಾನು ಮಾಡಬೇಕು, ನಾನು ಸಾಧಿಸ್ಬೇಕು ಅನ್ನೋದು, ಎಷ್ಟು ಒಳ್ಳೆಯವರಿದ್ದಾರೆ, ದಟ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಏಜಲ್ಲಿ ನೀವು ಲೈಕ್ SSLC ಬರಿತಾ ಇದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಸ್ಮಾಲ್ ಸಕ್ಸಸ್ ಇಸ್ ದ, ಹೆಂಗಂದರೆ ನಿಮಗೆ ಒಂದು ಯಾವತ್ತೂ ಮರೆಯೋಕ್ಕಾಗಲ್ಲ. ದಟ್ ಕೈಂಡ್ ಆಫ್ ಸಕ್ಸಸ್ ಯು ಕ್ಯಾನ್ ನೆವರ್ ಫರ್ಗೆಟ್. ಇಟ್ ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಯು. ಸೊ ಇಫ್ ಎನಿ ಒನ್ ವಾಂಟ್ಸ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್, ಲಾಸ್ಟ್ ಬೆಂಚರಿಂದ ಟಾಪರ್ ಆಗಬೇಕಂತ ಇದ್ದೀರಾ, these are just words. What I am trying to tell you ಅಂದರೆ, ನೀವು ಲೇಜಿನೆಸ್ ಬಿಟ್ಟು ಹಾರ್ಡ್ ವರ್ಕ್, ನೀವು ವರ್ಕ್ ಮಾಡಲಿಕ್ಕೆ ಎಫರ್ಟ್ಸ್ ಹಾಕ್ಲಿಕ್ಕೆ ರೆಡಿ ಇದ್ದರೆ, ದಿಸ್ ಈಸ್ ದ ಇಯರ್ ಫಾರ್ ಯು ಮಕ್ಕಳೇ. ದಿಸ್ ಈಸ್ ದ ಇಯರ್ ಫಾರ್ ಯು. ಸೊ ಐ ವಿಲ್ ಬಿ ವಿತ್ ಯು ಥ್ರೂ ಔಟ್ ದಿಸ್ ಇಯರ್. ಫ್ರಮ್ PW ಕರ್ನಾಟಕ 8, 9, 10 ಚಾನಲ್, ಭವಾನಿ ಮ್ಯಾಮ್ ವಿಲ್ ಬಿ ವಿತ್ ಯು. ಐ ಪ್ರಾಮಿಸ್ ಯು ದ್ಯಾಟ್. ಪಕ್ಕಾ ಪ್ರಾಮಿಸ್ ಮಾಡ್ತೀನಿ. ನನ್ನ ಜೊತೆ ನಮಗೆಲ್ಲ ಕೊಲೀಗ್ಸ್, ನಮ್ಮೆಲ್ಲ ಫ್ಯಾಕಲ್ಟೀಸ್ ನಿಮ್ಮ ಜೊತೆ ಇದ್ದಾರೆ. ಇಫ್ ಯು ವಾಂಟ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್, ಬಿ ವಿತ್ ಅಸ್, ಸ್ಟೇ ಇನ್ ಟಚ್ ವಿತ್ ಅಸ್. ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್ ಮುಂದೆ ಹೋಗಲಿಕ್ಕೆ. ಆ ಲೇಸಿನೆಸ್ ಬಿಟ್ಟು ಎಫರ್ಟ್ಸ್ ಹಾಕಿ, ದ್ಯಾಟ್ ಯು ವಿಲ್ ಶೋ ದ್ಯಾಟ್ ಯು ಹ್ಯಾವ್ ಸಮ್ ಆಂಬಿಷನ್, ಯು ವಿಲ್ ಶೋ ದ್ಯಾಟ್ ಯು ಆರ್ ಗೋಯಿಂಗ್ ಟು ಜಸ್ಟ್ ಬಿ ಅಮೇಝಿಂಗ್ ದಿಸ್ ಇಯರ್, ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಅನ್ನೋದಿದ್ರೆ, stay with me till the end of this video, because I am going to tell you some important things. ಏನು ಗೊತ್ತಾ, ನಿಮ್ಗೆ ಏನು ಬೇಕು, ವಾಟ್ ಈಸ್ ಮಿಸ್ಸಿಂಗ್ ಇನ್ ಯು, ವಾಟ್ ಯು ವಾಂಟ್. ಯು ನೀಡ್ ಡೆಡಿಕೇಶನ್ ಬೇಕು, ನಿಮಗೆ ಡಿಸಿಪ್ಲಿನ್ ಬೇಕು, ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಎಫರ್ಟ್ಸ್ ಹಾಕಕ್ಕೆ ರೆಡಿ ಇರಬೇಕು ನೀವು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದಿಸ್: ರೆಸ್ಪೆಕ್ಟ್ ಟೈಮ್ ಆ್ಯಂಡ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮಗೆ ರೆಸ್ಪೆಕ್ಟ್ ಇರಬೇಕು ಪುಟ್ಟ. ಟೈಮಿಗೆ ನೀವು ರೆಸ್ಪೆಕ್ಟ್ ಮಾಡಬೇಕು, ಬಿಕಾಸ್ ದಿಸ್ ಟೈಮ್ ಇಟ್ಸ್ ನೆವರ್ ಗೋಯಿಂಗ್ ಟು ಕಮ್ ಬ್ಯಾಕ್. ಸೊ ರೆಸ್ಪೆಕ್ಟ್ ದಟ್. If you respect it enough, you will see major changes in your lives. I'm telling you, major changes. This is applied to everyone. ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು. ಬರೀ SSLC ಸ್ಟೂಡೆಂಟ್ಸ್ ಅಂತ ಹೇಳ್ತಿಲ್ಲ, ಎಲ್ರಿಗೂ ಅಪ್ಲೈ ಆಗುತ್ತೆ. If you respect your time, if you respect yourself, it is going to transform your life. You will become an amazing person. Trust me. You will become a very good person. By heart, by soul, by your means, by your actions, by your words, you will be a very good person. You will be cherished, you will be adored. ನಿನಗೆ ರೆಸ್ಪೆಕ್ಟ್ ಸಿಗುತ್ತೆ, ನಿನಗೆಲ್ಲರೂ ಗೌರವ ಕೊಡ್ತಾರೆ. ಸೊ ಹ್ಯಾವ್ ದಿಸ್ ಇನ್ ಯೋರ್ ಲೈಫ್ ಫಸ್ಟ್. ಸ್ಟಾರ್ಟ್ ಮಾಡ್ಕೊ, ಇದೆಲ್ಲ ಡೆವಲಪ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಚೇಂಜ್ ಯೋರ್ ಹ್ಯಾಬಿಟ್ಸ್, ಚೇಂಜ್ ಯೋರ್ ರೊಟೀನ್, the way you present yourself, the way you dress up, the way you wake up, ಎದ್ದ ಮೇಲೆ ಏನು ಮಾಡ್ತೀಯಾ, ಏನು ತಿಂತೀಯಾ, ಏನು ಹೆಂಗೆ ಮಾತಾಡ್ತೀಯಾ, ಸ್ಲೋಲಿ ಅಬ್ಸರ್ವ್ ಮಾಡು. ಬಿ ವೆರಿ ಕಾನ್ಷಿಯಸ್. ಅಬ್ಸರ್ವ್ ಮಾಡು, ನೀನೇ ಅಬ್ಸರ್ವ್ ಮಾಡು. ಒಳ್ಳೆತನನ ಬೆಳೆಸ್ಕೊ, ರೆಸ್ಪೆಕ್ಟ್ನ, ಗೌರವನ ಬೆಳೆಸ್ಕೊ. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಮಾಡಬೇಕು. ಪ್ರತಿಯೊಬ್ಬರು ನಿನಗೆ ಅವಾಗ ರೆಸ್ಪೆಕ್ಟ್ ನಿನಗೆ ಹೆಂಗೆ ಗೊತ್ತಾ, ಇಟ್ಸ್ ಆಲ್ವೇಸ್ ಗಿವ್ ಅಂಡ್ ಟೇಕ್. ವಾಟ್ ಯು ಗಿವ್ ಟು ದ ಯೂನಿವರ್ಸ್, ಇಟ್ ಕಮ್ಸ್ ಬ್ಯಾಕ್ ಟು ಯು. ಏನು ಕೊಡ್ತೀಯ ಅದು ನಿನಗೆ ವಾಪಸ್ ಬರುತ್ತೆ. ರೆಸ್ಪೆಕ್ಟ್ ಕೊಡ್ತಾ ಇದೆಯಾ, ರೆಸ್ಪೆಕ್ಟ್ ನಿನಗೆ ಬರುತ್ತೆ. ಪ್ರೀತಿ ತೋರಿಸ್ತಾ ಇದೆಯಾ, ಆ ಪ್ರೀತಿ ನಿನಗೆ ಬರುತ್ತೆ. ದುಡ್ಡು ಕೊಡ್ತೀಯ, ಯಾರಿಗಾದ್ರೂ ದಾನ ಮಾಡ್ತೀಯಾ, ಅದು ನಿನಗೆ ದುಡ್ಡು ವಾಪಸ್ ಬರುತ್ತೆ. ವಾಟ್ ಯು ಗಿವ್, ಇಟ್ ಕಮ್ಸ್ ಬ್ಯಾಕ್. ಬೈಗುಳ ಕೊಡ್ತಾ ಇದೆಯಾ, ನಿನಗೆ ವಾಪಸ್ ಬರುತ್ತೆ ಬೈಗುಳ. ಶಾಪ ಹಾಕ್ತಿದ್ಯಾ, ನಿನಗೆ ವಾಪಸ್ ಶಾಪ ಬರುತ್ತೆ. It's always like that. What you give, it comes back to you. Karma. Right? So transform yourself. Change your aura. Aura forming ಮಾಡಬೇಕು.
ಏನು ಆರಾ ಫಾರ್ಮಿಂಗ್? ಆಲ್ ದ ಪಾಸಿಟಿವ್ ಆರಾ ಫಾರ್ಮಿಂಗ್ ಮಾಡಬೇಕು, ರೈಟ್? ಸೊ ಡೂ ದ್ಯಾಟ್ ಫಸ್ಟ್. ಈ 26-27ನ ಪ್ಲಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡು. SSLC ಓದ್ತಾ ಇದೆಯಾ? ಓಕೆ, ಲೆಟ್ಸ್ ಸೇ ನೀವು ಬೇರೆ ಯಾವ ಕ್ಲಾಸಲ್ಲಿ ಓದ್ತಾ ಇದ್ರಿ, ನೀವು ಆ ವಿಡಿಯೋ ನೋಡ್ತಾ ಇದ್ರೋದ್ರೂ ಪರವಾಗಿಲ್ಲ, ಗಮನ ಇಟ್ಟು ಕೇಳಿ, ಆಯ್ತಾ? ಇದೊಂದು ಮತ್ತೆ ಎಲ್ರಿಗೂ ಅಪ್ಲೈ ಆಗ್ತಾ ಇದೆ, ಹೇಳ್ತಾ ಇದ್ದೀನಿ ನಾನು. ಇಟ್ಸ್ ವೆರಿ ಕಾಮನ್ ಟು ಎವ್ರಿ ಒನ್. ಬಟ್ ಸ್ಟಾರ್ಟ್ ಯುವರ್ ಇಯರ್ 2026-2027ನ ಫಸ್ಟ್ ಪ್ಲಾನ್ ಮಾಡಿ. ಹೆಂಗೆ ಪ್ಲಾನ್ ಮಾಡ್ತೀಯಾ? ಕಲೆಕ್ಟ್ ರಿಸೋರ್ಸಸ್. ನಿಮ್ಮ ಇಂಪ್ರೂವ್ಮೆಂಟ್ ಪ್ಲಾನ್ಗೆ ನಿಮ್ಗೆ ಏನು ರಿಸೋರ್ಸ್ ಬೇಕು? ನೀವು ಯಾವುದಾದ್ರೂ ಬುಕ್ಸ್ ಓದ್ತೀರಾ, ಯಾವುದಾದ್ರೂ ವಿಡಿಯೋಸ್ ನೋಡ್ತೀರಾ, ಎಲ್ಲಾದ್ರೂ ಕೋಚಿಂಗ್ ಹೋಗ್ತೀರಾ, ಲೆಟ್ಸ್ ಸೇ ನೀವು ಎಕ್ಸಸೈಸ್ ಮಾಡಬೇಕು, ಯೋಗ ಕಲಿಬೇಕಂತ ಕ್ಲಾಸಿಗೆ ಜಾಯ್ನ್ ಆಗ್ತೀರಾ. ಸೊ ಕಲೆಕ್ಟ್ ಯುವರ್ ರಿಸೋರ್ಸ್. ಆ ಥರ ನಿಮ್ಗೇನು ಬೇಕಲ್ಲ ನಿಮ್ಮ ಪ್ಲ್ಯಾನ್ಗೆ, ಸೊ ಕಲೆಕ್ಟ್ ಯುವರ್ ರಿಸೋರ್ಸಸ್. ಲೆಟ್ಸ್ ಸೇ ಯು ವಾಂಟ್ ಟು ಬಿ ಅ ಕ್ರಿಕೆಟ್ ಪ್ಲೇಯರ್, ಈ ವರ್ಷ ನೀನು ತುಂಬ ಚೆನ್ನಾಗಿ ಮಾಡಿ, ಹ್ಯಾವ್ ಯುವರ್ ರಿಸೋರ್ಸ್. ನಿಮ್ಗೊಬ್ರು ಕೋಚ್ ಬೇಕು, ಅಥವಾ ನಿಮ್ಮ ಫ್ರೆಂಡ್ಸ್ ಬೇಕು, ಟೀಮ್ ಬೇಕು, ಗೈಡ್ ಮಾಡೋರು ಬೇಕು, ನಿಮಗೆ ಬ್ಯಾಟು ಬಾಲು ಕಿಟ್ ಬೇಕು. ಪ್ಲ್ಯಾನ್, ಟೇಕ್ ದೋಸ್ ರಿಸೋರ್ಸಸ್, ಕಲೆಕ್ಟ್ ದೋಸ್ ರಿಸೋರ್ಸಸ್ ಫಸ್ಟ್. ನೆಕ್ಸ್ಟ್, ಫಾಲೋ ದ ರುಟೀನ್ ಆ್ಯಂಡ್ ಯುವರ್ ಸ್ಟಡಿ ಪ್ಲ್ಯಾನ್ ಆರ್ ಯುವರ್ ಪ್ಲ್ಯಾನ್. ಒಂದು ರುಟೀನ್ ಇರಲಿ, ಬೆಳಗ್ಗೆಯಿಂದ ನೈಟ್ವರೆಗೂ ಒಂದು ರುಟೀನ್ ಇರಲಿ, ಆ ರುಟೀನ ಕರೆಕ್ಟಾಗಿ ಫಾಲೋ ಮಾಡಬೇಕು. ನೀವು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕು ಎವ್ರಿ ಸಿಂಗಲ್ ಡೇ. ನೀನು ಯಾರಿಗೂ ಆನ್ಸರೇಬಲ್ ಇಲ್ಲ, ಯು ಆರ್ ಆನ್ಸರೇಬಲ್ ಟು ಯುವರ್ ಸೆಲ್ಫ್. ಲುಕ್ ಇನ್ ದ ಮಿರರ್, ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಮಾತಾಡು, ನಿನ್ನ ಜೊತೆ ನೀನೇ ಮಾತಾಡು, ನೀನು ಪಾಗಲ್ ಅಂತ ಯಾರು ಅನ್ನಲ್ಲ. ಟ್ರೈನ್ ಯುವರ್ ಸೆಲ್ಫ್, ರೊಟೀನ ಫಾಲೋ ಮಾಡು. ಟೆಲ್ ಯುವರ್ ಸೆಲ್ಫ್, ಐ ಆಮ್ ಗೋಯಿಂಗ್ ಟು ಡೂ ದಿಸ್, ಐ ಆಮ್ ಗೋಯಿಂಗ್ ಟು ಫಾಲೋ ದಿಸ್ ರೊಟೀನ್, ಐ ಆಮ್ ಗೋಯಿಂಗ್ ಟು ಬಿ ಬೆಟರ್. ನೆಕ್ಸ್ಟ್ ಥಿಂಗ್, ಚೆಕ್ ಪ್ರೋಗ್ರೆಸ್ ಅಂಡ್ ಬಿ ಬೆಟರ್. ಎವ್ರಿ ಸಿಂಗಲ್ ಡೇ ಹೆಂಗೆ ಮಾಡ್ತಾ ಇದೆಯಾ ನೀನು, ಎಷ್ಟು ಇಂಪ್ರೂವ್ ಆಗ್ತಾ ಇದೆಯಾ? ಕ್ರಿಕೆಟ್ ಆಡ್ತೀಯಾ? ನಿನ್ನ ಪೋಸ್ ಹೆಂಗಿದೆ, ನಿನ್ನ ಪಾಶ್ಚರ್ ಹೆಂಗಿದೆ, ನಿನ್ನ ಸ್ಪೀಡು, ನಿನ್ನ ಬ್ಯಾಲೆನ್ಸ್ ಹೆಂಗಿದೆ, ನಿನ್ನ ಟೆಕ್ನಿಕ್ ಹೆಂಗಿದೆ? ಬಿ ಬೆಟರ್, ಬಿ ಬೆಟರ್ ಎವ್ರಿ ಸಿಂಗಲ್ ಡೇ, ರೈಟ್? ಲೆಟ್ಸ್ ಸೇ ಆರ್ಟಿಸ್ಟ್ ಆಗ್ಬೇಕಂತ ಇದೆಯಾ? ಹೆಂಗೆ ಸ್ಟ್ರೋಕ್ಸ್ ಬರುತ್ತೆ, ಹೆಂಗೆ ನೀನು ಕಲರ್ಸ್ ಮಿಕ್ಸಿಂಗ್ ಮಾಡ್ಬೇಕು, ಹೆಂಗೆ ನೀನು ಕಲರ್ಸ್ ತೊಗೋಬೇಕು, ಹೆಂಗೆ ಪ್ಲ್ಯಾನ್ ಆಗುತ್ತೆ, ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ. ಇಟ್ಸ್ ಲೈಕ್ ದ್ಯಾಟ್. ಟೇಕ್ ಫೀಡ್ಬ್ಯಾಕ್ ಆ್ಯಂಡ್ ವರ್ಕ್ ಆನ್ ಇಟ್. ನಿಮ್ಗೆ ಯಾರೋ ಒಬ್ರು ಗೈಡ್ ಇರ್ತಾರೆ, ಅವ್ರ ಜೊತೆ ಮಾತಾಡಬೇಕು. ಯಾರೇನೋ ಅಬ್ಸರ್ವ್ ಮಾಡ್ತಿದ್ದೆ ಅವ್ರಿಗೆ ಕೇಳಬೇಕು, ಇನ್ನೇನು ಮಾಡಲಿ ನಾನು, ಇಲ್ಲಿ ನನ್ನ ಹತ್ರ ಏನು ಕಮ್ಮಿ ಇದೆ, ನಾನು ಇನ್ನೂ ಏನು ಮಾಡಬೇಕು. ಎಕ್ಸ್ಪೀರಿಯನ್ಸ್ ಇದ್ದವ್ರ ಜೊತೆ ಮಾತಾಡಬೇಕು. ಅದ್ರ ಮೇಲೆ ವರ್ಕ್ ಮಾಡು. ಕನ್ಸ್ಟ್ರಕ್ಟಿವ್ ಆಗಿ ತಗೋ ಫೀಡ್ಬ್ಯಾಕ್ನ. ನಿನ್ಗೆ ಅನಿಸ್ತಾ ಇರುತ್ತೆ ನಾನು ಚೆನ್ನಾಗೇ ಮಾಡ್ತಾ ಇದ್ದೀನಿ, ಅವ್ರು ಉಲ್ಟಾ ಹೇಳ್ತಾರೆ ಇದೇನು ಮಾಡ್ತಾ ಇದ್ದೆ. ನೀನು ಅವ್ರು ಹೇಳೋ ರೀತಿನ ಗಮನಿಸ್ಬೇಡ. ಕೆಲವೊಬ್ರಿಗೆ ಹೇಳಕ್ಕೆ ರೀತಿ ಇರಲ್ಲ, ಅವ್ರಿಗೆ ಹೇಳಕ್ಕೆ ಬರಲ್ಲ. ಅವ್ರ ರೀತಿ ಹಂಗಿರುತ್ತಪ್ಪ, ಬರಲ್ಲ ಅವ್ರಿಗೆ ಹೇಳಕ್ಕೆ, ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ಅವ್ರು ತಪ್ಪು ಹೇಳ್ತಾ ಇದಾರೆ ಅಂತ ನಾನು ಹೇಳಲ್ಲ. ನೋಡು ಅವ್ರು ಏನು ಹೇಳ್ತಾ ಇದಾರೆ ಅಂತ, ನಿನ್ನ ಈಗೋನ ಸೈಡ್ಗಿಟ್ಟು ಕೇಳು. ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳಿದ ಪಾಯಿಂಟ್ರಲ್ಲಿ ನಾನು ಏನನ್ನ ಅಳವಡಿಸ್ಕೋಬಹುದು ಅನ್ನೋದ್ರ ಮೇಲೆ ನೀನು ವರ್ಕ್ ಮಾಡಬೇಕು. ಲರ್ನ್, ರಿವೈಸ್, ಪ್ರಾಕ್ಟಿಸ್. ಕಲ್ಕೋ, ಮತ್ತೆ ಅದನ್ನ ನೆನಪಿಸ್ಕೋ, ಪ್ರಾಕ್ಟೀಸ್ ಮಾಡ್ತಾ ಹೋಗು ಅದನ್ನು ಎವ್ರಿ ಸಿಂಗಲ್ ಡೇ. ಸೊ ಬಿ ಬೆಟರ್. ಸೊ ನೀನು ಯಾವುದೇ ಸ್ಟೂಡೆಂಟ್ ಆಗಿದ್ದಲ್ಲಿ ಇದನ್ನ ನೀವು ಫಾಲೋ ಮಾಡ್ಬೋದು. ಯಾವುದೇ ಬ್ಯಾಚಿನ ಸ್ಟೂಡೆಂಟ್ ಇರಲಿ, ಯಾವೇ ಗ್ರೇಡ್ ಸ್ಟೂಡೆಂಟ್ ಇರಲಿ, ಸ್ಟೂಡೆಂಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇದನ್ನು ನೀವು ಫಾಲೋ ಮಾಡಿ ಅಳವಡಿಸ್ಕೊಳ್ಳಿ. ದೇರ್ ಈಸ್ ಒನ್ ಮೋರ್ ಥಿಂಗ್. ಇಫ್ ಯು ಆರ್ ಅನ್ SSLC ಸ್ಟೂಡೆಂಟ್, then this part is especially for you. That is SSLC Veera 2027. ನೀವು ನಿಮ್ಮ ಲೈಫ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀರಿ ಅಂತಂದರೆ ಐ ವಾಂಟ್ ಟು ಕಾಲ್ ಯು ವೀರ. ನಾನು ನಿಮ್ಮನ್ನ ಕರಿತೀನಿ ವೀರ ಅಂತಲೇ ಕರಿತೀನಿ. ಈ 2027 ಬರೋಷ್ಟರಲ್ಲಿ ನಿಮ್ಮ ಲೈಫ್ನ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀರಿ. ನೀವು SSLC ಸ್ಟೂಡೆಂಟ್ಸ್ ಆದಲ್ಲಿ ದಿಸ್ ಈಸ್ ಫಾರ್ ಯು ಫ್ರಮ್ PW ಕರ್ನಾಟಕ. ನೋಡಿ ಮಕ್ಕಳೇ, ರಿಸೋರ್ಸಸ್ ಬೇಕು ಅಂತ ಅಂದ್ಕೊಂಡ್ರಾ? ಬೋರ್ಡ್ ಎಕ್ಸಾಮ್ಗೆ ಏನು ಬೇಕಪ್ಪ ರಿಸೋರ್ಸಸ್? ನಿಮಗೆ ಲೈವ್ ಕ್ಲಾಸಸ್ ಸಿಗುತ್ತೆ, ರೆಕಾರ್ಡಿಂಗ್ಸ್ ಸಿಗುತ್ತೆ, DPPಸು ವಿಡಿಯೋ ಸೊಲ್ಯೂಷನ್, ಹೋಮ್ವರ್ಕು ಅಥವಾ ವಿಡಿಯೋ ಸೊಲ್ಯೂಷನ್ ಕೂಡ ಸಿಗುತ್ತೆ. ಅದ್ರ ಜೊತೆ ಕ್ಲಾಸ್ ಆಗಿದ್ರೆ ಕ್ಲಾಸ್ ನೋಟ್ಸು ಸಿಗುತ್ತೆ, ರೈಟ್? ರಿಸೋರ್ಸಸ್ ಕಲೆಕ್ಟ್ ಆಯ್ತಾ ಎಲ್ಲ ರಿಸೋರ್ಸಸ್ಸು? ಎಸ್. ರುಟೀನ್ ಬೇಕಲ್ವಾ ನಿಮಗೆ? ಶೆಡ್ಯೂಲ್ ನಿಮಗೆ PW ಆ್ಯಪಲ್ಲಿನೇ ಸಿಗುತ್ತೆ. ಆ ಶೆಡ್ಯೂಲ್ ಪ್ರಕಾರ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. June 1 ಕ್ಲಾಸಸ್ ಸ್ಟಾರ್ಟ್ ಆಗಲಿದೆ. ಸೊ ಶೆಡ್ಯೂಲ್ನ ಚೆಕ್ ಮಾಡ್ತಾ ಇರಿ, ಕ್ಲಾಸಸ್ಗೆ ಜಾಯಿನ್ ಆಗಿ. ಎಲ್ಲೋ ಒಂದು ಕಡೆ ಕ್ಲಾಸ್ ಮಿಸ್ ಆದರೂ ನಿಮ್ಮ ಹತ್ರ ರೆಕಾರ್ಡಿಂಗ್ ಇರುತ್ತೆ ವಾಪಸ್ ನೋಡಲಿಕ್ಕೆ. ಲೈವ್ ಕ್ಲಾಸಸ್ ಅಂತೂ ಇದ್ದೇ ಇದೆ. ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ನಿಮ್ಮ ಡೌಟ್ಸ್ ಕೂಡ ಕೇಳ್ಕೊಬೋದು. ಕ್ಲಾಸಸ್ನ ಬೇಸಿಕ್ಸ್ನೆಲ್ಲ ಥರೋವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕರೆಕ್ಟಾಗಿ ಕಲಿಬಹುದು. ಬಿಕಾಸ್ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಕಾನ್ಸೆಪ್ಟ್ನ ಕಲಿಯೋದು.
ಕಾನ್ಸೆಪ್ಟ್ ಕಲ್ತ ಮೇಲೆ ನೀವು ಮುಂದೆ ಚೆನ್ನಾಗಿ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ನ ಅಟೆಂಡ್ ಮಾಡ್ಲಿಕ್ಕಾಗುತ್ತೆ. ಓಕೆ, ದೆನ್ ಚೆಕ್ ಪ್ರೋಗ್ರೆಸ್ ಅಂತ ಪಾಯಿಂಟ್ ಹೇಳಿದೆ. ಹೆಂಗೆ ಚೆಕ್ ಮಾಡ್ತೀರಾ? ನಿಮಗೆ ಟೆಸ್ಟ್ ಇರುತ್ತೆ, ಟೆಸ್ಟ್ ಅನಾಲಿಸಿಸ್ ಕೂಡ ಸಿಗುತ್ತೆ, ಆ್ಯಂಡ್ ಕ್ವೆಶನ್ ಪೇಪರ್ ಸೊಲ್ಯೂಷನ್ಸ್ ಕೂಡ ಕೊಡ್ತೀವಿ. ಸೊ ನೀವು ಕೂಡ ಸ್ವತಃ ಪ್ರಾಕ್ಟೀಸ್ ಮಾಡಿ, ಕ್ವೆಶನ್ ಪೇಪರ್ಸ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಿ ನಿಮ್ಮನ್ನು ನೀವು ಅನಲೈಸ್ ಕೂಡ ಮಾಡ್ಕೋಬಹುದು. ನಿಮಗೆ ಫೀಡ್ಬ್ಯಾಕ್ ಬೇಕು ಅಂತ ಹೇಳಿದೆ. ಫೀಡ್ಬ್ಯಾಕ್ ಹೆಂಗೆ ತಗೋತೀರಾ? ನಾವಿದ್ದೀವಿ, ಗೈಡೆನ್ಸ್ ಸಿಗುತ್ತೆ ನಮ್ಮ ಕಡೆಯಿಂದ. ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ನೀವು ಗೈಡೆನ್ಸ್ ತಗೋಬೋದು. ನಿಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡಿಕೊಂಡು ನೀವು ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ಕೂಡ ಪ್ಲ್ಯಾನ್ ಮಾಡ್ಕೋಬೋದು. ಇನ್ನೊಂದು ಪಾಯಿಂಟ್ ಹೇಳಿದೆ, ಲರ್ನ್ ರಿವೈಸ್ ಪ್ರಾಕ್ಟೀಸ್ ಅಂತ. ನಾವು ರಿವಿಷನ್ ಸೆಷನ್ಸ್ ಕೊಡ್ತಾ ಇರ್ತೀವಿ. ನಿಮ್ಮ FA SA ಎಕ್ಸಾಮ್ಸ್ ಬೇಕಾ, ನಿಮ್ಮ ಫೈನಲ್ ಎಕ್ಸಾಮ್ ಇದ್ದಾಗ ಯಾರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಬೇಕಾದರೆ ಚೆಕ್ ಮಾಡಿ. ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಮಾರ್ಚಲ್ಲಿರೋ ವೀಡಿಯೋಸ್ನ ಒಂದ್ಸರಿ ಚೆಕ್ ಮಾಡಿಬಿಡಿ. ಮಾರ್ಚಲ್ಲಿ ಲೈವ್ ಚೆಕ್ ಮಾಡಿ, ಮಾರ್ಚಲ್ಲಿ ವಿಡಿಯೋಸ್ ಚೆಕ್ ಮಾಡಿ ನಾವು ಎಷ್ಟು ಸೆಷನ್ಸ್ ತೊಗೊಂಡಿದ್ದೀವಿ, ಹೆಂಗೆ ಸೆಷನ್ಸ್ ತೊಗೊಂಡಿದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತೀವಿ. ಅದ್ರ ಜೊತೆ ಡೌಟ್ ರೆಸಲ್ಯೂಷನ್ ಕೂಡ ಆಗುತ್ತೆ. ಬರೀ ಕ್ಲಾಸ್ ಸಪ್ರೇಟ್ ಆಗಿ ಡೌಟ್ ರೆಸಲ್ಯೂಷನ್ ಕೂಡ ನಾವು ಮಾಡ್ಕೊಡ್ತೀವಿ. ಎಲ್ಲ ಆಯ್ತಲ್ಲ, ನಿಮ್ಮ ಹತ್ರ ಎಲ್ಲ ಇರುತ್ತಾನೆ. ಇನ್ನೇನು ತಡನಪ್ಪ? ನಿಮ್ಗೆ ಇನ್ನು ಏನು ಬೇಕು? ನಿಮ್ಗೆ ಇನ್ನೇನು ಬೇಕು? ನಿಮ್ಮ ಎಫರ್ಟ್, ಹಾರ್ಡ್ ವರ್ಕ್ನು ಮಾಡಬೇಕು, ಸ್ಮಾರ್ಟ್ ವರ್ಕ್ನು ಮಾಡಬೇಕು. ಎರಡೂ ಇದ್ದಾಗನೇ ನೀವು ಟ್ರಾನ್ಸ್ಫರ್ ಮಾಡ್ತೀರಾ. ಸಕ್ಸಸ್ ಇಸ್ ಗ್ಯಾರಂಟೀಡ್, ವಿಕ್ಟ್ರಿ ಇಸ್ ಗ್ಯಾರಂಟೀಡ್. ನಿಮ್ಮ ಆಂಬಿಷನ್ ಇದ್ದೇ ಇರುತ್ತೆ. ನೆನಪಿರಲಿ, SLC Veera 2027 batch starting on June 1st. Starting on June 1st. Ready to transform your life? ಕಾಮೆಂಟ್ ಮಾಡಿ. ಎಷ್ಟು ಜನ ನಿಮ್ಮ ಲೈಫ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ? ನಮ್ಮ SLC ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಬೇರೆ ಯಾರು ವಿಡಿಯೋ ನೋಡ್ತಾ ಇದ್ರೆ ಅವರು ಕೂಡ ಹೇಳಿ. ಪೇರೆಂಟ್ಸ್ ನಿಮಗೋಸ್ಕರ ಕೂಡ ಹೇಳ್ತಾ ಇದ್ದೀವಿ. ನಾವು ನೀವು ಕೂಡಿ ಮಕ್ಕಳ ಪ್ರೋಗ್ರೆಸ್ಗೆ ಹೆಲ್ಪ್ ಮಾಡುವ. ನಾವು ನಿಮ್ಮ ಜೊತೆ ಇದ್ದೀವಿ. ನೀವು ಮಕ್ಕಳ ಪ್ರೋಗ್ರೆಸ್ನ PW ಆ್ಯಪಲ್ಲೇ ಚೆಕ್ ಮಾಡ್ಬೋದು. PW ಕರ್ನಾಟಕ ನಿಮ್ಮ ಜೊತೆ ಇದೆ. ನಾವು ಎಲ್ಲ ಫ್ಯಾಕಲ್ಟೀಸ್ ನಿಮ್ಮ ಜೊತೆ ಇದ್ದೀವಿ. SLC ಮಕ್ಕಳೇ, ವಿ ಆರ್ ವಿತ್